ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಧ್ಯಾನ ವಾಕ್ಯದ ಕೇಳುಗರೆಲ್ಲರಿಗೂ ಯೇಸು ಕರ್ತನ ಮಧುರ ನಾಮದಲ್ಲಿ ವಂದಿಸಿ ಶುಭ ಹಾರೈಸುತ್ತೇವೆ. ನಾವೆಲ್ಲರೂ ಉಳಿದಿರುವುದು ಆತನ ಕರುಣೆಯಿಂದಲೇ. ಯೇಸು ಜೀವಿಸುತ್ತಿರುವುದರಿಂದಲೇ ನಾವು ಜೀವಿಸುತ್ತಿದ್ದೇವೆ. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವ ದೇವರ ವಾಕ್ಯವು ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರ 5ನೇ ಅಧ್ಯಾಯ 18 ಮತ್ತು 19ನೇ ವಚನ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನಪಡಿಸಿಕೊಳ್ಳುತ್ತಿದ್ದನೆಂಬುದೇ. ಮೇಲಿನ ವಾಕ್ಯ ಆಂಗ್ಲ ಭಾಷಾಂತರದಲ್ಲಿ ಸಮಾಧಾನ ಪದಕ್ಕೆ ರೀಕನ್ಸಿಲಿಯೇಷನ್ ಎಂಬ ಪದವನ್ನು ಉಪಯೋಗಿಸಲಾಗಿದೆ. ರೀಕನ್ಸಿಲಿಯೇಷನ್ಗೆ ಇರುವ ಕನ್ನಡ ಪದ ಸಂಧಾನ. ಸಂಧಾನದ ಹಿನ್ನೆಲೆ ಅಥವಾ ಪರಿಸ್ಥಿತಿ ಏನು? ವಿರೋಧದಿಂದ ಕೂಡಿರುವ ವಾತಾವರಣ ಅಥವಾ ಇಬ್ಬರು ವೈರಿಗಳ ನಡುವೆ ಇರುವ ಸ್ಥಿತಿಗತಿಗಳು. ರೋಮಾಪುರದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ. ಮೇಲಿನ ವಾಕ್ಯ ಭಾಗದಲ್ಲೂ ಆಂಗ್ಲ ಭಾಷೆಯಲ್ಲಿ ರಿಕನ್ಸೈಲ್ ಎಂಬ ಪದ ಬಳಸಲಾಗಿದೆ. ಈ ವಾಕ್ಯ ಪ್ರಾರಂಭದಲ್ಲಿ ದೇವರು ಮತ್ತು ಮನುಷ್ಯನ ನಡುವೆ ಸಂಬಂಧದಲ್ಲಿ ಏರುಪೇರು ಇದೆ ಎಂದು ತಿಳಿಸುತ್ತದೆ. ಈ ಅಕ್ರಮಕ್ಕೆ ಮನುಷ್ಯನ ಪಾಪವೇ ಕಾರಣ. ಸೃಷ್ಟಿಕರ್ತನಾದ ದೇವರು ಮನುಷ್ಯನನ್ನು ತಮ್ಮ ಸ್ವರೂಪ ಮತ್ತು ಹೋಲಿಕೆಯಲ್ಲಿ ಉಂಟು ಮಾಡಿದ್ದಾನೆ. ಬೇರೆ ಯಾವ ಸೃಷ್ಟಿಗೂ ದೊರಕದ ವಾಕ್ಯ ಮನುಷ್ಯನಿಗೆ ದೊರಕಿದೆ. ಪರಲೋಕದಲ್ಲಿ ಯಾವ ಸೃಷ್ಟಿಗಳು ಕೂಡ ಈ ದೇವರ ಸ್ವರೂಪ ಹೋಲಿಕೆ ಇದೆ ಎಂಬುದಾಗಿ ಸತ್ಯವೇದದಲ್ಲಿ ಎಲ್ಲಿಯೂ ಕೂಡ ಉಲ್ಲೇಖವಾಗಿಲ್ಲ. ಹೀಗೆ ಮನುಷ್ಯನು ಎಲ್ಲ ಸೃಷ್ಟಿಗಳಲ್ಲಿ ವಿಶೇಷವಾದವನಾದನು. ಕರ್ತನಾದ ದೇವರು ಮನುಷ್ಯನನ್ನು ಪ್ರೀತಿಸಿದ್ದಾನೆ ಎಂಬ ಮಾತುಗಳು ಸತ್ಯವೇದದುದ್ದಕ್ಕೂ ಪ್ರತಿಧ್ವನಿಸುತ್ತದೆ. ದೇವರು ಸ್ವತಃ ತನ್ನನ್ನು ಪ್ರೀತಿಸುತ್ತಾನೆ. ದೇವರು ಮನುಷ್ಯನನ್ನು ನೋಡುವಾಗ ತನ್ನನ್ನು ಆತನು ನೋಡಬಯಸುತ್ತಾನೆ. ಆದರೆ ಪಾಪದ ನಿಮಿತ್ತ ದೇವರು ತನ್ನನ್ನು ಮನುಷ್ಯನಲ್ಲಿ ನೋಡಲು ಸಾಧ್ಯವಾಗಲಿಲ್ಲ. ಸೃಷ್ಟಿಕರ್ತನಾದ ದೇವರು ತಾನು ಸೃಷ್ಟಿಸಿದ ತಮ್ಮ ಸ್ವರೂಪ ಹೋಲಿಕೆಯಲ್ಲಿರುವ ಮನುಷ್ಯನೊಟ್ಟಿಗೆ ನಿರಂತರವಾಗಿ ಅನ್ಯೋನ್ಯತೆಯಲ್ಲಿ ಇರಬೇಕೆಂದು ಉದ್ದೇಶಿಸಿ ಮನುಷ್ಯನನ್ನು ಸೃಷ್ಟಿಸಿದ್ದಾನೆ. ಮನುಷ್ಯನ ಅವ್ಯತೆಯತೆಯಿಂದ ಉಂಟಾದ ಪಾಪದ ನಿಮಿತ್ತ ಅನ್ಯೋನ್ಯತೆ ಕಡಿದು ಹೋಗಿ ಸಂಬಂಧದಲ್ಲಿ ಅಕ್ರಮವಾಗಿದೆ. ಕನಿಕರವುಳ್ಳ ದೇವರು ಮನುಷ್ಯನನ್ನು ಅದೇ ದುಸ್ಥಿತಿಯಲ್ಲಿಯೇ ಬಿಟ್ಟು ಬಿಡದೆ ಸಂಧಾನದ ಯೋಜನೆಯನ್ನು ತನ್ನ ಏಕಪುತ್ರನಾಗಿರುವ ಯೇಸುವಿನಲ್ಲಿ ಸಿದ್ಧಪಡಿಸಿದ್ದಾನೆ. ದೇವರು ಮತ್ತು ಮನುಷ್ಯನ ನೀತಿಯ ಲೆಕ್ಕಾಚಾರ ಅಂದರೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿಯಾಗದೆ ಇತ್ತು. ಕಾರಣ ಪಾಪ. ಆದರೆ ತನ್ನ ಮಗನ ಮರಣದ ಮೂಲಕ ಪಾಪ ನೀತಿಯ ಬ್ಯಾಲೆನ್ಸ್ ಶೀಟ್ ಈಗ ಟ್ಯಾಲಿಯಾಗಿದೆ. ಆ ಸಂಧಾನದ ಮೂಲ ಪುರುಷನೇ ಯೇಸು ಕರ್ತನು. ಸಂಧಾನದ ಅಂಶವೇನು? ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಅಂದರೆ ಮನುಷ್ಯನನ್ನು ಕ್ರಿಸ್ತನಲ್ಲಿ ತನಗೆ ಸಂಧಾನಪಡಿಸಿಕೊಂಡಿದ್ದಾನೆ ಎಂಬುದಾಗಿ. ಈ ಯೇಸುವಿನ ಕೃತ್ಯದಲ್ಲಿ ನಂಬಿಕೆ ಇಟ್ಟವರು ದೇವರೊಂದಿಗೆ ಸಂಧಾನವಾಗಿದ್ದಾರೆ. ಈಗ ಮತ್ತೆ ಸೃಷ್ಟಿಯಲ್ಲಿನ ಪೂರ್ವ ಸಂಬಂಧ ಅನ್ಯೋನ್ಯತೆ ಮರು ಹೊಂದಾಣಿಕೆಯಾಗಿದೆ. ದೇವರು ಸಂಧಾನವಾದ ಮನುಷ್ಯನನ್ನು ನೋಡುವಾಗ ಅವರಲ್ಲಿ ತನ್ನ ಮಗನನ್ನೇ ನೋಡಿ ತನ್ನನ್ನೇ ನೋಡುತ್ತಾನೆ. ನಾವು ದೇವರ ಕೂಡ ಸಂಧಾನವಾಗಿದ್ದೇವಾ? ಇಲ್ಲದಿದ್ದರೆ ಸಂಧಾನವಾಗುವುದಕ್ಕೆ ಮುಂದಾಗೋಣ ಪ್ರಿಯರೇ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.